ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಡೇನ ಮ್ಯಾಚ್ ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಆಗ್ತಿರುವಂತದ್ದು ಇಂಡಿಯಾ ಕೊನೆಯ ಮ್ಯಾಚ್ ಓಡಿಐ ಸೀರೀಸ್ ನನ್ನ ಪ್ರಕಾರ T20 ಸೀರೀಸ್ ಒಂದೇ ಇರೋದಷ್ಟೇ ಬಿಟ್ಟರೆ ಸೌತ್ ಆಫ್ರಿಕಾ ನಂತರ ಅದರ ನಂತರ ಅಂತೂ ಬಿಗ್ ಗ್ಯಾಪ್ T20 ವರ್ಲ್ಡ್ ಕಪ್ ನ ಪ್ರಿಪರೇಷನ್ ಅಷ್ಟೇ ಬಿಟ್ಟರೆ ಅಲ್ಲೇವರೆಗೂ ಕೂಡ ಇಂಡಿಯಾದು ಏನು ಕೂಡ ಮ್ಯಾಚಸ್ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅದ್ರಲ್ಲಿ ಮೇನ್ ಹಾಕೊಂಡು ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಅವ್ರಿಗಂತೂ ಇದು ಕೊನೆಯ ಮ್ಯಾಚ್ ಓಡಿಐ ಸೀರೀಸ್. ಅದರ ನಂತರ ಬಂದ್ರೆ IPL ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನ್ಯೂಜಿಲೆಂಡ್ ಅಥವಾ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿವರೆಗೂ ಕೂಡ ಬಿಗ್ ಗ್ಯಾಪ್ ಇದೆ. ಅದಕ್ಕಾಗಿ ಅವರು ಇಲ್ಲಿ ವಿಜಯ್ ಹಜಾರೆ ಟ್ರೋಫಿನ ಆಟ ಆಡ್ತೇವೆ ಅಂತ ಹೇಳಿರೋದು. ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಿರೋದು ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಏನಾದ್ರು ಚೇಂಜಸ್ ಮಾಡ್ಕೊಂಡು ಬರುತ್ತೆ ನಮ್ಮ ಇಂಡಿಯನ್ ಟೀಮು. ಅದೇ ರೀತಿ ಸೌತ್ ಆಫ್ರಿಕಾ ಯಾವ ರೀತಿ ಟಫ್ ಆಗ್ತಾ ಇರೋದು ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ, ಯಾವ ಪಿಚ್ಚರ್ ಆಗ್ತಾ ಇರೋದು ಎಲ್ಲವನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡೋಂತ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟೆ ಹೋಗೋದಾದ್ರೆ ಮೊದಲೇದಾಗಿ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಿರೋ ಅಂತ ಕೇಳೋದಾದ್ರೆ ಎಸ್, ಆಂಧ್ರ ಪ್ರದೇಶದಲ್ಲಿ ಆಗ್ತಿರುವಂತದ್ದು ವಿಶಾಖಪಟ್ಟಣಂ ಅಲ್ಲಿ. ಇಲ್ಲಿ ನೋಡ್ತಾ ಇರೋ ಮಟ್ಟ ವೈಜಾಗ್ ಅಂತಾನೆ ಹೇಳ್ಬೋದು. ವೈಜಾಗ್ ಅಲ್ಲಿ ಕಿಂಗ್ ಕೊಹ್ಲಿ ಅವ್ರ ರೆಕಾರ್ಡ್ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಸ್ಟ್ಯಾಟ್ ಇಟ್ಕೊಂಡಿರೋದು ಕಿಂಗ್ ಕೊಹ್ಲಿ ಅವರ ಎವರೇಜ್ 79-80 ಎವರೇಜ್ ಹತ್ತತ್ರ ಇಟ್ಕೊಂಡಿರೋದು ಕಿಂಗ್ ಕೊಹ್ಲಿ ಅವರು. ಇಲ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಆದ್ರೂ ಕೂಡ KL ಅವ್ರು ಹೇಳಿರೋ ಪ್ರಕಾರವೇ ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೋದಂತ ಹೌದು. ಟಾಸ್ ವಿನ್ ಆದವರು 50%. ಯಾಕಪ್ಪ ಅಂತ ಹೇಳಿದ್ರೆ ಚೇಸಿಂಗ್ ಅಂತೂ ಅಂದ್ರೆ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರೋದ್ರಿಂದ ಸ್ಕೋರ್ ನ ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ. ಫಸ್ಟ್ ಓಡೆ ಮ್ಯಾಚ್ ನೇ ಸೌತ್ ಆಫ್ರಿಕಾ ಹೊಡಿಬೇಕಾಗಿತ್ತು, ಏನೋ ಸ್ವಲ್ಪ ವಿಕೆಟ್ಸ್ ಇಲ್ದೇ ಇರೋದಕ್ಕಾಗಿ ಅವರು ಸೋತದಷ್ಟೇ ಬಿಟ್ಟರೆ ಇಲ್ದಿರೋ ಸೆಕೆಂಡ್ ಮ್ಯಾಚ್ ಯಾವ ರೀತಿ ಹೊಡ್ತಾರಲ್ಲ ಓಡಿಐ ಮ್ಯಾಚ್ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಆಗ್ತಾ ಇತ್ತು. ಸೆಕೆಂಡ್ ಓಡಿಐ ಮ್ಯಾಚ್ ಅಲ್ಲಿ ಸ್ವಲ್ಪ ವಿಕೆಟ್ ನೀಡ್ಕೊಂಡಿದ್ರು, ಆದ್ರೆ ಸೌತ್ ಆಫ್ರಿಕಾ ಕಡೆ ಸಿಕ್ಕಾಪಟ್ಟೆ ಇಂಜುರಿ ಸಮಸ್ಯೆ ಇರೋದ್ರಿಂದ ನಮ್ಮ ಇಂಡಿಯಾಗೆ ಸ್ವಲ್ಪ ಲಕ್ಕಿ ಫೇವರ್ ಆಗ್ಬೋದು. ಸ್ವಲ್ಪ ನಮ್ಮ ಇಂಡಿಯಾ ಕಡೆಗೆ ಮೊಮೆಂಟಮ್ ಶಿಫ್ಟ್ ಆಗಿರೋದು, ಎಲ್ಲರೂ ಕೂಡ ಇಂಜುರಿ ಆಗಿರೋದ್ರಿಂದ ಇವಾಗ ಹೊಸ ಪ್ಲೇಯರ್ಸ್ ಗಳು ಬಂದಿರೋದ್ರಿಂದ ಅವ್ರು ಅಷ್ಟೊಂದು ಟಚ್ ಇರಲ್ಲ ಅಂತ ಅನ್ನಿಸ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದು ನಮ್ಮ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಕಳಕ್ ಹಾಕೊಂಡು ಹೋಗ್ಲೇಬೇಕಾಗಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕೂಡ ಚೇಂಜಸ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬಹುದು. ಎಕ್ಸ್ಕ್ಲೂಸಿವ್ ಹಾಕೊಂಡು ಬೌಲಿಂಗ್ ಲೈನಪ್ ಎಕ್ಸ್ಕ್ಲೂಸಿವ್ ಹಾಕೊಂಡು ಬರ್ಲೇಬೇಕಾಗಿದೆ. ಬೌಲಿಂಗ್ ಲೈನಪ್ ಅಲ್ಲಿ ಯಾರನ್ನ ಹಾಕೊಂಡು ಬರ್ತಾರೆ. ಬ್ಯಾಟಿಂಗ್ ಅಂತೂ ಎರಡು ODIs ನಲ್ಲಿ ಎರಡು ಟೀಮ್ಸ್ ಗಳದ್ದು ಕೂಡ ಸಖತ್ತಾಗಿರೋದು. ಸೌತ್ ಆಫ್ರಿಕಾ ಆಗಿರ್ಬೋದು, ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಎರಡೂ ಕೂಡ ಒನ್ ಆಫ್ ದ ಬೆಸ್ಟ್ ಬಂದಿರೋದಂತಾನೆ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಅಂತೂ ಯಾರ್ದು ಕೂಡ ಕಮ್ಮಿ ಇಲ್ಲ. ಬೌಲಿಂಗ್ ಎರಡು ಸೈಡ್ ಕೂಡ ಸ್ವಲ್ಪ ಟಫ್ ಅಂದ್ರೆ ಸಿಕ್ಕಾಪಟ್ಟೆ ವೀಕ್ ಇರೋದು, ಟಫ್ ಏನು ಕೂಡ ಇಲ್ಲ. ಅದರಲ್ಲಂತೂ ನಮ್ಮ ಇಂಡಿಯನ್ ಟೀಮ್ ಅಂತೂ ವರ್ಸ್ಟ್. ಹೋದ ಮ್ಯಾಚ್ ಅಲ್ಲಂತೂ ಫೀಲ್ಡಿಂಗ್ ಇದೆ, ಬೌಲಿಂಗ್ ಬಿಡಿ ಫೀಲ್ಡಿಂಗ್ ಇದೆ ನಮ್ಮ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ. ಏನು ಜಡೇಜಾ ಅವ್ರದ್ದು, ಅದೇ ರೀತಿ ಕ್ಯಾಚ್ ಡ್ರಾಪ್ಸ್ ಗಳಾಗಿರುವಂತದ್ದು ಎಷ್ಟು ಕ್ಯಾಚ್ ಡ್ರಾಪ್ಸ್, ಅದೇ ರೀತಿಯಾಗಿ ರನ್ಸ್ ಎಲ್ಲ ಬೇರೆ ಕೊಟ್ಕೊಂಡು ನಮ್ಮ ಇಂಡಿಯನ್ ಟೀಮ್ ಬೇಕಂತ ಬುಡಕ್ ಮನ್ಸ್ಕೊಂಡಿದ್ದದ್ದು ಅಂತಾನೆ ಹೇಳ್ಬೋದು ಹೋದ್ ಮ್ಯಾಚ್ ಅಲ್ಲಂತೂ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಂತೂ ನಮ್ಮ ಇಂಡಿಯನ್ ಟೀಮ್ ಒಳ್ಳೇದ್ ಹಾಕೊಂಡು ಪ್ರಿಪರೇಷನ್ ಮೂಲಕ ಬರುತ್ತೆ. ಮೇನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಎಕ್ಸ್ಕ್ಲೂಸಿವ್ ಹಾಕೊಂಡು ಜೈಸ್ವಾಲ್ ಅವರು ಮಿಂಚಲೇಬೇಕಾಗಿರೋದು ಇದು ಕೊನೆಯ ODI ಮ್ಯಾಚ್ ಆಗಿರೋದ್ರಿಂದ ಅವ್ರಿಗೆ. ಅದೇ ರೀತಿ ರೋಹಿತ್ ಶರ್ಮಾ ಅವರು ತಮ್ಮ ಫಾರ್ಮ್ ನ ಕಂಟಿನ್ಯೂ ಮಾಡಬೇಕಾಗಿರೋದು. ಕಿಂಗ್ ಕೊಹ್ಲಿ ಅವರಂತೂ ಕನ್ಸಿಸ್ಟೆನ್ಸಿಯಾಗಿ ಸೆಕೆಂಡ್ ಸೆಂಚುರೀಸ್ ನೋಡಿದ್ರು. ಅದೇ ರೀತಿಯಾಗಿ ಋತುರಾಜ್ ಗಾಯಕ್ವಾಡ್ ಅವರು, KL ರಾಹುಲ್ ಅವರು ಒನ್ ಆಫ್ ದ ಬೆಸ್ಟ್ ಫಿನಿಶ್ ನ ಸೆಕೆಂಡ್ ಕನ್ಸಿಸ್ಟೆನ್ಸಿಯಾಗಿ 50s ನ ಹೊಡೆದಿರೋದು. ಕ್ಯಾಪ್ಟನ್ಸಿ ವೈಸ್ ಕೂಡ ಕಳಕ್ ಹಾಕೊಂಡಿರೋದು. ಆದ್ರೆ ನಮ್ಮ ಇಂಡಿಯಾದ ಬೌಲಿಂಗ್ ಲೈನಪ್ ಒಂದೇ ಸ್ವಲ್ಪ ತಲೆ ಬಿಸಿ ಕೊಡ್ತಿರೋದಷ್ಟೇ ಬಿಟ್ರೆ ಮತ್ತೆ ಏನೂ ಕೂಡ ನಮ್ಮ ಇಂಡಿಯಾಗ ಸಮಸ್ಯೆ ಇಲ್ಲ. ಬೌಲಿಂಗ್ ಲೈನಪ್ ಒಂದು ಒಳ್ಳೇದೇ ಹಾಕೊಂಡೆ, ಅದೇ ರೀತಿಯಾಗಿ ಫೀಲ್ಡಿಂಗ್ ಒಂದ್ ಸ್ವಲ್ಪ ಖಡಕ್ ಮಾಡ್ಕೊಳ್ಳೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ. ಯಾವ ರೀತಿ ಮಾಡ್ಕೊಳ್ತಾರೆ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಇರೋದಂತೂ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು. ಬೆಸ್ಟ್ ಸೈಡ್ ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು. ಎಸ್ಪೆಷಲಿ ಫೀಲ್ಡಿಂಗ್ ಸೈಡ್ ಅಂತೂ ಸೌತ್ ಆಫ್ರಿಕಾ ಬೆಂಕಿ ಇರೋದಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಸೌತ್ ಆಫ್ರಿಕಾನು ಕೂಡ ಸ್ವಲ್ಪ ಆದ್ರೂ ಟಫ್ ನ ಕೊಟ್ಟೆ ಕೊಡತ್ತೆ. ಇಂಜುರಿ ಆದ್ರೂ ಕೂಡ ನಮ್ಮ ಇಂಡಿಯಾಗೂ ಕೂಡ ಸ್ವಲ್ಪ ಕಷ್ಟ ಇರೋದಂತೂ ಹೌದು. ಮೇ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಟಾಪ್ ಆರ್ಡರ್ ನಮ್ಮ ಇಂಡಿಯಾದ ಭವಿಷ್ಯವನ್ನು ನಿರ್ಧಾರ ಮಾಡಬೇಕು. ಬೌಲಿಂಗ್ ಅಲ್ಲಿ ಅಂತ ಬಂದ್ರೆ ಒಂದು ಪೇಸ್ ಅಟ್ಯಾಕ್ ಅಲ್ಲಿ ಸಿರಾಜ್ ಅವರು ಒಂದಿದ್ದದ್ದು ಅದು ಎಷ್ಟು ಡಿಫ್ರೆನ್ಸ್ ಮೂಡ್ಸುತ್ತೆ. ಹರ್ಷದೀಪ್ಗೆ ಸಿರಾಜ್ ಅವರು ಒನ್ ಆಫ್ ದ ಬೆಸ್ಟ್ ಸಾಥ್ನ ಕೊಡ್ತಿದ್ರು. ಇವಾಗ ಸಿರಾಜ್ ಅವರು ಇಲ್ಲದೆ ಇರೋದಕ್ಕಾಗಿ ಎಷ್ಟು ಡೀಪ್ ಟ್ರಬಲ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಇರೋದು. ಸೆಲೆಕ್ಟರ್ಸ್ ಗಳು ಸ್ವಲ್ಪ ಯೋಚನೆ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು. ನೋಡ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ವೈಜಾಗ್ ಅಲ್ಲಿ ಆಗ್ತಿರೋದ್ರಿಂದ ವೈಜಾಗ್ ನಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗತ್ತೆ. ಟಾಸ್ ನ ಯಾವ ಟೀಮ್ ವಿನ್ KL ವಿನ್ ಆಗ್ತಾರೆ ಅಥವಾ ತೆಂಬ ವಿನ್ ಆಗ್ತಾರೋ ಅದ್ರ ಮೇಲೆ ನಿಂತ್ಕೊಂಡಿರೋದು. ಟಾಸಸ್ 50% ಅರ್ಧ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಮತ್ತೆಲ್ಲ ಅವ್ರ ಎಫರ್ಟ್ಸ್ ಗಳು, ಟೀಮ್ ಎಫರ್ಟ್ಸ್ ಗಳು ಯಾವ ರೀತಿ ಹಾಕ್ತಾರೋ ಒಂದು ಟೀಮ್ ಮೇಲೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ.
ಇವತ್ತಿನ ಮಟ್ಟಿಗೆ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಇಂಡಿಯಾ ವೈದಕಲ್ ಆಗ್ತಾ ಇರೋದ್ರಿಂದ ಅಲ್ಲಿ ಪಿಚ್ ರಿಪೋರ್ಟ್ಸ್ ಗಳ ಬರೋದಾದ್ರೆ ಪಿಚ್ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಅಲ್ಲಿ 300 ಅಬೋವ್ ಅಂತ ಹೋಗುತ್ತೆ, ಈಸಿ ಹಾಕೊಂಡು ಹೋಗುತ್ತೆ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಆಗಿ. ಏನಾದ್ರೂ ನಾಳೆ ಸ್ವಲ್ಪ ಚೇಂಜಸ್ ಮಾಡಿದ್ರು, ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಮಾಡಿದ್ರು ಮಾಡ್ಬೋದು, ನಂಬ್ಲಿಕ್ಕೆ ಬರಲ್ಲ. ಅವ್ರು ಯಾವ ರೀತಿ ಪಿಚ್ ಅನಾಲಿಸ್ ಯಾವ ರೀತಿ ಮಾಡ್ತಾರೋ, ಯಾವ ಪಿಚ್ ನ ಕೊಡ್ತಾರೋ ಅನ್ನೋದು ಕೊನೆಯವರೆಗೂ ಕೂಡ ಹೇಳ್ಕೊಡಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಪ್ಲೇಯಿಂಗ್ 11 ಕಡೆ ಹೋಗೋದು ನಮ್ಮ ಇಂಡಿಯಾ ಚೇಂಜಸ್ ಏನಾದ್ರು ಆಗ್ಬೋದು ಅಂತ ಕೇಳಿದ್ರೆ, ಬ್ಯಾಟಿಂಗ್ ಅಂಡ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲ. ವಾಶಿ ಅಂಡ್ ಜಡ್ಡು ಅವರೇ ಕಂಟಿನ್ಯೂ ಮಾಡ್ತಾರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ. ಟಾಪ್ 5 ಬ್ಯಾಟಿಂಗ್ ಆರ್ಡರ್ ಅಂತೂ ಸೇಮ್ ಸಿಮಿಲರ್ ಹಾಕೊಂಡಿರತ್ತೆ. ಕುಲ್ದೀಪ್ ಅವರು ಇದ್ದೇ ಇರ್ತಾರೆ, ಅಂದ್ರೆ 8 ಜನ ಅಂತೂ ಆಯ್ತು. ಅದೇ ರೀತಿಯಾಗಿ ಹರ್ಷಿತ್ ಅವರು ಒಂದು 9, ಅದೇ ರೀತಿಯಾಗಿ ಹರ್ಷದೀಪ್ 10. ಮೀನ್ ಹಾಕೊಂಡು ಒಂದು ಚೇಂಜಸ್, ಪ್ರಸಿದ್ಧ ಕೃಷ್ಣ ಅವ್ರ ಜಾಗದಲ್ಲಿ ಒಂದು ನನ್ನ ಪ್ರಕಾರ ಬೇರೆ ಪೇಸರ್ ಒಂದು ಬರುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಬಂದ್ರು ಬರ್ಬೋದು, ಲೋಕಭಯ ಆಗಿರೋದ್ರಿಂದ. ಅದೇ ರೀತಿಯಾಗಿ ಬೇರೆಲ್ಲ ಪೇಸರ್ಸ್ ಗಳು ಇರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ಗೆ ಸಿಕ್ಕಾಪಟ್ಟೆ ಕಷ್ಟ ಆಗಲ್ಲ ಅಂತ ಅನ್ನಿಸ್ತಾ ಇರೋ ಮಟ್ಟಿಗೆ. ಯಾಕಪ್ಪ ಅಂತ ಹೇಳಿದ್ರೆ ಬೇಗನೆ ಬೇರೆಯವ್ರನ್ನ ಬೇಕಾದ್ರೆ ತೆಗೆಸ್ಕೊಳ್ಬಹುದು ಅಂತ ಅನ್ನಿಸ್ತಾ ಇರೋ ಮಟ್ಟಿಗೆ. ನಮ್ಮ ಇಂಡಿಯಾಗೆ ಪ್ರಸಿದ್ಧ ಕೃಷ್ಣ ಅವರು ಒಂದು ಡ್ರಾಪ್ ಔಟ್ ಆಗುವಂತ ಸಾಧ್ಯತೆ ಇದೆ ಪೇಸ್ ಅಟ್ಯಾಕ್ ಅಲ್ಲಿ. ಬೇರೆ ಒಳ್ಳೆ ಯಂಗ್ಸ್ಟರ್ಸ್ ಗೆ ಚಾನ್ಸಸ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಸೌತ್ ಆಫ್ರಿಕಾ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ನ ಮಾಡ್ಕೊಂಡು ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಪ್ರಾಬಬಲ್ ಹಾಕೊಂಡು ಒಂದು ಪ್ರಸಿದ್ಧ ಅವ್ರ ಜಾಗದಲ್ಲಿ ಒಂದು ಒಳ್ಳೆ ಪೇಸರ್ ಬರುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು. ನಮ್ಮ ಇಂಡಿಯನ್ ಟೀಮ್ ಇವತ್ತು ಕನ್ಸಿಸ್ಟೆನ್ಸ್ ಆಗಿ ಕಿಂಗ್ ಕೊಹ್ಲಿ ಅವರ ಅವರೇಜ್ ಒಳ್ಳೇದಾಗಿರೋದ್ರಿಂದ ಏನಾದ್ರು ಇದು ದಾಖಲೆಯ ಮ್ಯಾಚ್ ಆಗೋದು ಅಂತಾನೆ ಹೇಳ್ಬೋದು. ಕಿಂಗ್ ಕೊಹ್ಲಿ ಜಸ್ಟ್ 50 ರನ್ಸ್ ನಂಬರ್ 1 ಓಡಿಐ ರ್ಯಾಂಕರ್ ಆಗ್ಲಿಕ್ಕೆ 2019 2020 ಕೊನೆಯದಾಗಿತ್ತು ಕಿಂಗ್ ಕೊಹ್ಲಿ ಅವರಿಗೆ. ಫಸ್ಟ್ ಅಲ್ಲಿ ರೋಹಿತ್ ಶರ್ಮಾ, ಥರ್ಡ್ ಅಲ್ಲಿ ಕಿಂಗ್ ಕೊಹ್ಲಿ ಅವರು ಇರೋದ್ರಿಂದ ರೋಹಿತ್ ಶರ್ಮಾ ಜಸ್ಟ್ 50 ರನ್ಸ್ ಮಾರ್ಜಿನ್ ಅಲ್ಲಿ ಇರೋದಷ್ಟೇ. ಕಿಂಗ್ ಕೊಹ್ಲಿ ಅವರು ಏನಾದ್ರು ಸೆಂಚುರೀಸ್ ಏನಾದ್ರು ಬಂದ್ರೆ ನಂಬರ್ 1 ಓಡಿಐ ರ್ಯಾಂಕರ್ ಆಗ್ತಾರೆ ಅಂತಾನೆ ಹೇಳ್ಬೋದು ಈ ವರ್ಷ ಎಂಡ್ ಅಲ್ಲಿ ಕಿಂಗ್ ಕೊಹ್ಲಿ ಅವರು. ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ನನ್ನ ಪ್ರಕಾರ ಓಡಿಐ ಮ್ಯಾಚಸ್ ಗಳು ಇರೋದು ಅಂತ ನನ್ನ ಪ್ರಕಾರ ಅನಿಸ್ತದೆ. ನೋಡುವ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಓಡಿಐ ನ ಮ್ಯಾಚ್ ದ ಪ್ರಿವ್ಯೂ ಆಗಿತ್ತು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ನೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಮುಂದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸಿಗೋಣ ಮುಂದಿನ